ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 71ನೇ ಶ್ಲೋಕ. ತತೋ ಭೀಮಂ ಮಂಚಯಿತುಂ ಧಾರ್ತರಾಷ್ಟ್ರಃ ಶಿರಕ್ಷಿತೌ ನ್ಯದಾದ್ ಉಚ್ರಿತ ಸಕ್ಥೀಕಸ್ತದಾ ಕೃಷ್ಣಾಭ್ಯನುಜ್ಞೆಯ ಪೃಷ್ಠಮೂಲೆ ಅಹನದ್ಭೀಮೋ ಭಿನ್ನ ಸಕ್ಥಿಶ್ಚ ಸೋಪತತ್. ಯುದ್ಧೇ ನಿನ್ನೆ ನೋಡಿದಂತೆ ಭೀಮಸೇನ ದೇವರಿಗೂ ದುರ್ಯೋಧನನಿಗೂ ಯುದ್ಧ ನಡೀತಾ ಇತ್ತು, ಗದಾಯುದ್ಧ. ಬಲರಾಮ ದೇವರು ಬಂದಿದ್ರು, ಹಾಗೆ ಅಂತೆಲ್ಲ ನಾವು ನೋಡಿದ್ದೀವಿ. ಆಗ ಆ ಯುದ್ಧದಲ್ಲಿ ಭೀಮಸೇನ ದೇವರನ್ನ ವಂಚನೆ ಮಾಡಬೇಕು ಹಾಗೆ ಅಂತ ಏನ್ ಮಾಡಿದ ದುರ್ಯೋಧನ, ತಲೆ ಕೆಳಗೆ ಕಾಲ್ ಮೇಲೆ ಆ ಥರ ಮಾಡಿ ಅವನು ನಿಂತ್ಕೊಂಡ್ಬಿಟ್ಟ. ಕಥಂಭೂತ ಸನ್ ಉಚ್ಛ್ರಿತ ಸಕ್ಥೀಕಃ ಸನ್ ಉದ್ಧೃತಃ ಪೃಷ್ಠಭಾಗ ಮೇಲಕ್ಕೆ ಬರುವಂತೆ ಮಾಡಿದ. ಆಗ ತದಾ ಕೃಷ್ಣಸ್ಯ ಅಭ್ಯನುಜ್ಞೆಯ ಕೃಷ್ಣನ ಅಪ್ಪಣೆಯಂತೆ ಪೃಷ್ಠಭಾಗೆ ಜಗೀತ್ಯೇವಂ ರೂಪಯ ಪೃಷ್ಠಭಾಗದಲ್ಲಿ ಹೊಡಿ ಹಾಗೆ ಅಂತ ಪರಮಾತ್ಮನ ಅಪ್ಪಣೆ ಆಯ್ತು. ಹೇಳಿದ ಪ್ರಕಾರ ಪೃಷ್ಠಮೂಲೆ ಅಹನತ್ ಅಂದ್ರೆ ನಾಭಿಯ ಹಿಂದೆಗಡೆ ಬರುತ್ತದೆ, ಅಂತಹ ಜಾಗದಲ್ಲಿ ಭೀಮಸೇನ ದೇವರು ಹೊಡೆದ್ರು. ಗದೆಯಿಂದ ಹೊಡಿತಾರೆ, ಪರಮಾತ್ಮನ ಅಪ್ಪಣೆಯನ್ನು ತೆಗೆದುಕೊಂಡು ಹೊಡಿತಾರೆ. ಸಹ ದುರ್ಯೋಧನ ಭಿನ್ನ ಶಕ್ತಿ ವಿದಾರಿತ ಪೃಷ್ಠಭಾಗ, ಆಗ ಅವನ ಸೊಂಟದ ಎಲುವು ಅದು 2 ಹೋಳಾಯ್ತು. 2 ಹೋಳಾಗಿ ಅವನು ಬಿದ್ದ ಹಾಗೆ ಅಂತ ಹೇಳ್ತಾರೆ. ಭೀಮಸೇನ ದೇವರ ಪ್ರತಿಜ್ಞೆಯಂತೆ ತೊಡೆಯನ್ನು ಮುರಿತೀನಿ ಅಂತ ಹೇಳಿದ್ರು. ಅವನು ಕೂಡ ಅದು ವಂಚನೆ ಮಾಡಬೇಕು ಅಂತ ತಲೆ ಕೆಳಗೆ ಮಾಡಿ ನಿಂತಾಗ ಆ ಬೆನ್ನಿನಲ್ಲಿ ನಾಭಿಯ ಹಿಂಭಾಗದಲ್ಲಿ ಹೊಡೆದ್ರು, ಆಗ ಎಲುವು ಮುರಿದು ಬಿದ್ದ ಅಂತ ಹೇಳ್ತಾರೆ. ಪ್ರತಿಜ್ಞಾ ಪಾಲನಾರ್ಥಾಯ ನಾಭೇರ್ನೋಪರ್ಯಧಸ್ತದಾ ಗದಾಯುದ್ಧಸ್ಯ ಮರ್ಯಾದಾಂ ಯಶಶ್ಚಾಪ್ಯಭಿರಕ್ಷಿತುಂ. ದುರ್ಯೋಧನನ ಪೃಷ್ಠಮೂಲ ಅಲ್ಲಿ ಹೊಡೆದದರ ಪ್ರಯೋಜನವನ್ನು ಹೇಳ್ತಾರೆ. ಪ್ರತಿಜ್ಞಾ ಪಾಲನಾರ್ಥಾಯ, ನಿನ್ನ ತೊಡೆಯನ್ನು ಮುರಿದಾಕ್ತೀನಿ ಅಂತ ಪ್ರತಿಜ್ಞೆ ಮಾಡಿದರಲ್ವಾ, ಅದನ್ನ ರಕ್ಷಣೆ ಮಾಡುವುದಕ್ಕಾಗಿ ನಾಭೇಹೇ ಉಪರಿ ಊರ್ಧ್ವಂ ನ ಜಗಾನ, ನಾಭಿಯ ಮೇಲೂ ಇಲ್ಲ ನಾಭಿಯ ಕೆಳಗೂ ಹೊಡೆದಿಲ್ಲ, ಕರೆಕ್ಟಾಗಿ ನಾಭಿಯ ಹಿಂಭಾಗ ಅಲ್ಲಿ ಹೊಡೆದರು ಅಂತ. ಯಾಕೆ? ಅದಹ ನಾಭೇಹೇ ಅಧೋಭಾಗೇವ ತಥಾ ಜಗ್ನೆ, ಅಂದ್ರೆ ಅವನು ತಲೆ ಕೆಳಗೆ ಮಾಡಿ ಇದ್ದ, ಅದರಿಂದ ನಾಭಿಯ ಕೆಳಗಿನ ಭಾಗದಲ್ಲೇ ಹೊಡೆದಿದ್ರು. ನಾಭಿಯ ಮೇಲೆ ಗದಾಯುದ್ಧದಲ್ಲಿ ನಾಭಿಯ ಕೆಳಗೆ ಹೊಡಿಬಾರ್ದು, ಆದರೆ ಇವನು ತಲೆ ಕೆಳಗೆ ಮಾಡಿ ನಿಂತದ್ದರಿಂದ ನಾಭಿಯ ಕೆಳಗೆ ಹೊಡೆದಿರು ಹೊರತು ನಾಭಿಯ ಮೇಲೆ ಹೊಡೆದಿಲ್ಲ ಹಾಗೆ ಅಂತ. ಅದು ಗದಾಯುದ್ಧದ ಮರ್ಯಾದೆಯನ್ನ ಭಂಗ ಮಾಡದೆ ಮಾಡಿದರು ಅಂತ ಹೇಳ್ತಾ ಇದ್ದ. ಗದಾಯುದ್ಧಸ್ಯ ಮರ್ಯಾದಾಂ ನಾಭೇರದಹ ಗದಾಯುದ್ಧೇನ ಹನ್ಯಾತ್. ಗದಾಯುದ್ಧದ ಒಂದು ಮರ್ಯಾದೆಯ ಪ್ರಕಾರ, ಒಂದು ರೂಲ್ಸ್ ಪ್ರಕಾರ ನಾಭಿಯ ಕೆಳಗೆ ಹೊಡಿಬಾರ್ದು. ಆ ಮರ್ಯಾದೆಯನ್ನು ರಕ್ಷಣೆ ಮಾಡುತ್ತಾ ಮಾಡಿದ್ರು ಅಂತ ಹೇಳ್ತಾರೆ. ನಾದಸ್ತಾನ್ ಮಧ್ಯೆ ವಾಸೌ ನಿಜಘ್ನೆ ತಂವೃಕೋದರಃ ಏವಂ ಪ್ರತಿಜ್ಞಾ ಯುಗ್ಮಾರ್ಥಂ ಭಿನ್ನ ಶಕ್ತಿರ್ ಯುಗಂ ರಣೇ. ಅದರಿಂದ ದುರ್ಯೋಧನನ ನಾಭಿಯ ಕೆಳಗೆ ಹೊಡೆದಿಲ್ಲ, ಅವರು ನಾಭಿಯ ಹಿಂಭಾಗದಲ್ಲಿ ಹೊಡೆದಿದ್ದಾರೆ ಹಾಗೆ ಅಂತ
ಗದಾಯುದ್ಧದ ಮರ್ಯಾದೆಯನ್ನು ಕೂಡ ರಕ್ಷಣೆ ಮಾಡಿದ್ರು ಅಂತ. ಪ್ರತಿಜ್ಞಾಪಾಲನಾರ್ಥಾಯ ಊರು ಭೇತ್ಸ್ಯ. ಅಲ್ಲ ಮೇರೆಲ್ಲರೂ ಹೊಡೆದಿರಬಹುದಲ್ಲ ಅಂದ್ರೆ ಅಲ್ಲೇ ಹೊಡಿಬೇಕು, ನಾಭಿಯ ಹಿಂಭಾಗದಲ್ಲೇ ಹೊಡಿಬೇಕು. ಹಾಗಿದ್ರೆ ಮಾತ್ರ ಆ ತೊಡೆ ಎಲುಬುಗಳು ಮುರಿದೋಗ್ತಾ ಇತ್ತು. ತೊಡೆ ಎಲುಬು ಮುರಿಬೇಕು ಅಂದ್ರೆ ಅಲ್ಲೇ ಹೊಡಿಬೇಕು. ಎದೆಯಲ್ಲಿ ತಲೆಯಲ್ಲಿ ಎಲ್ಲ ಹೊಡೆದ್ರೆ ತೊಡೆ ಮುರಿಯೋದಿಲ್ಲ. ಆ ಭೀಮಸೇನ ದೇವರ ಪ್ರತಿಜ್ಞೆ ಹಾಗಿತ್ತು, ತೊಡೆ ಮುರಿತೀನಿ ಅಂತ. ಅದರಿಂದ ನಾಭಿಯ ಹಿಂಭಾಗದಲ್ಲೇ ಹೊಡೆದರು ಅಂತ ಅರ್ಥ. ಪ್ರತಿಜ್ಞಾಪಾಲನಾರ್ಥಾಯ ಅಂತ ಬರೀತಾರೆ. ಕೃಷ್ಣಂ ದ್ಯೂತೆ ನಿದೇಹೀತಿ ಯದಾವಾದೀತ್ ಸುಯೋಧನಃ ತತ್ಪ್ರತಿಜ್ಞಾನುಸಾರೇಣ ಭೀಮೋ ಮೂರ್ಧಾನಮಕ್ರಮೀತ್ ಋಷಭಮ್ಮ ಸಮಾನಾನಾಂ ಇತಿ ಸೂಕ್ತಂ ತದರ್ಶ ಚ. ಎಷ್ಟು ಚಂದ ಇದೆ ನೋಡಿ. ಭೀಮಸೇನ ದೇವರು ಇನ್ನೊಂದು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ರಂತೆ. 2 ತೊಡೆಗಳನ್ನ ಮುರಿತೀನಿ ಅಂತ 2 ಬಾರಿ ಮಾಡಿದ್ರು ಪ್ರತಿಜ್ಞೆ. 3ನೇ ಪ್ರತಿಜ್ಞೆ ಮಾಡಿದ್ರು. ಜೂಜಾಟ ಆಡುವಾಗ ದುರ್ಯೋಧನ ಒಂದು ಮಾತು ಅಂದಿದ್ದ. ಧರ್ಮರಾಜ ಹೇಳಿದ, ಇನ್ನು ಪಣಕ್ಕಿಡೋದಕ್ಕೆ ಯಾರು ಇಲ್ಲ ಹಾಗೆ ಅಂತ ಯುಧಿಷ್ಠಿರ ಹೇಳಿದ್ದಾಗ ದುರ್ಯೋಧನ ಹೇಳಿದನಂತೆ, ಕೃಷ್ಣನನ್ನ ಪಣಕ್ಕಿಡು. ಯಾಕೆ? ನಿಮ್ಮ ಗೆಳೆಯ ನಿಮ್ಮ ಸ್ವಾಮಿ ಇದ್ದಾನಲ್ಲ, ಕೃಷ್ಣನನ್ನ ಪಣಕ್ಕಿಡು ಹಾಗೆ ಅಂತ ಹೇಳಿದಂತೆ. ಆಡತಕ್ಕ ಮಾತಾದು. ಕೃಷ್ಣ ಪಣಕ್ಕೆ ಇಡುವ ವಸ್ತುವ ಅವನು, ಸರ್ವೋತ್ತಮ ಅವನು. ಅವನ ಮಹಿಮೆ ಗೊತ್ತಾಗದೆ ಪಣಕ್ಕೆ ಇಡು ಅಂತ ಹೇಳಿದ. ಆಗ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದರು, ನಿನ್ನನ್ನ ಭೂಮಿಯಲ್ಲಿ ಬೀಳಿಸಿ ನನ್ನ ಕಾಲಿಂದ ನಿನ್ನ ತಲೆಯನ್ನು ತುಳಿತೀನಿ ಹಾಗೆ ಅಂತ. ಭೂತಲೆ ನಿಪಾತ್ಯ ಶಿರೋ ಮೃದಿಷ್ಯೆ ಹಾಗೆ ಅಂತ. ಭೂಮಿಯಲ್ಲಿ ಬೀಳಿಸಿ ನಿನ್ನ ತಲೆಯನ್ನು ತುಳಿತೀನಿ ಹಾಗೆ ಅಂತ ಪ್ರತಿಜ್ಞೆ ಮಾಡಿದರು. ಯಾಕೆ? ಕೃಷ್ಣನನ್ನ ಪಣಕ್ಕಿಡು ಅಂತ ಬಾಯಿಂದ ಹೇಳಿದಲ್ಲ, ತಲೆಯನ್ನೇ ತುಳಿತೀನಿ ಹಾಗೆ ಅಂತ ಪ್ರತಿಜ್ಞೆ ಮಾಡಿದರು. ಆ ಪ್ರತಿಜ್ಞೆಯ ತಕ್ಕಂತೆ ಈಗ ಕೆಳಗೆ ಮುರಿದು ಬಿದ್ದಿದ್ದಾನೆ, ತೊಡೆ ಮುರಿದು ಬಿದ್ದಿದ್ದಾನೆ. ಪಾದದಿಂದ ಚೆನ್ನಾಗಿ ಅವನ ಮುಖದಲ್ಲಿ ಹೊಡೆದರಂತೆ. ಕಾಲಿನಿಂದಲೇ ಹೊಡೆದಿದ್ದಾರೆ. ನೋಡಿ, ಕಾಲಿನಿಂದ ತುಳಿಯಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಅಂದರೆ ಅವನೇ, ಕಲಿ. ಅವನಂತ ಕಾಲಿನಿಂದ ತುಳಿಯಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಬೇರೆ ಯಾರು ಇಲ್ಲ, ಅವನೇ ಲಾಯ್ಕ್. ಚೆನ್ನಾಗಿ ಕಾಲಿನಿಂದ ತುಳಿಬೇಕು ಅವನು. ಮೂರ್ಧಾನಂ ಅಕ್ರಮೀತ್. ಆಗ ಒಂದು ವೇದ ಮಂತ್ರವನ್ನು ಕಂಡುಕೋತಾರೆ. ನೋಡಿ, ಏನೇ ಆಗಲಿ ಪರಮಾತ್ಮನ ಭಕ್ತರು ಪರಮಾತ್ಮನನ್ನ ಮರೆಯುವಂತೆ ಇಲ್ಲ. ನಾನು ಯುದ್ಧ ಮಾಡ್ತಾ ಇದ್ದೀನಿ, ಅದು ದುರ್ಯೋಧನನ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀನಿ ಅಂದ್ರೆ ಗಡಿಬಿಡಿ ಟೆನ್ಷನ್ನು ಯಾವುದೂ ಇಲ್ಲ. ವೇದ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಾ ಇದ್ರು ಅಂತ. ಋಷಭಮ್ಮ ಅಂತ ಒಂದು ವೇದ ಮಂತ್ರ, ಆ ವೇದ ಮಂತ್ರವನ್ನ ಕಂಡುಕೊಂಡು, ಆ ವೇದ ಮಂತ್ರಕ್ಕೆ ಋಷಿ ಭೀಮಸೇನ ದೇವರೇ. ಅಂತಹ ಒಂದು ಮಂತ್ರ, ಅದ್ಭುತವಾದ ಮಂತ್ರ. ಆ ಮಂತ್ರವನ್ನ ಕಂಡುಕೊಂಡು ವೇದ ಮಂತ್ರ ಪ್ರತಿಪಾದ್ಯರಾಗಿ ಅವರು ದುರ್ಯೋಧನನನ್ನ ಕೆಳಕ್ಕೆ ಬೀಳಿಸಿ ಪ್ರತಿಜ್ಞೆಯನ್ನ ಪರಿಪೂರ್ಣ ಮಾಡಿದ್ರು ಅಂತ ಅರ್ಥ. ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಸಮಾದಾಯೈವ ಸರ್ವಶಾತಾಂಶ್ಚಕಾರ ತಮೋಗಂತ್ರನ್ ತಸ್ಯ ಮೂರ್ಧನಿ ಪದಾಕ್ರಮತ್. ಒಂದು ಗಮನಿಸಬೇಕಾದ ವಿಚಾರ, ಪರಮಾತ್ಮ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಕರ್ಮಯೋಗ ಹಾಗೆ ಅಂತ. ಏನೇ ಕೆಲಸ ಮಾಡಿದ್ರು ಕೂಡ ನನ್ನನ್ನು ಮರಿಬೇಡ ಕೃಷ್ಣ ವಾಸುದೇವ ಅಂತ ಒಂದು ನಾಮಸ್ಮರಣೆ, ಒಂದು ಸ್ತೋತ್ರ, ಇವುಗಳನ್ನ ಸದಾ ಮಾಡ್ತಾ ಇರಬೇಕು ಹಾಗೆ ಅಂತ. ನೋಡಿ, ದೊಡ್ಡವರು ಹೆಂಗ್ ಮಾಡ್ತಾರೆ ನೋಡಿ. ಭೀಮಸೇನ ದೇವರೇ ಸಾಕ್ಷಿ. ಕಲಿಬೇಕಾದ ವಿಚಾರ ಇದು. ಏನೇ ಕೆಲಸ ಮಾಡ್ಲಿ ಅಚ್ಯುತ ಅನಂತ ಗೋವಿಂದ ಅಂತ ಒಂದು ನಾಮಸ್ಮರಣೆ ಸದಾ ಮಾಡ್ತಾ ಇರಬೇಕು. ಅಥವಾ ಏನಾದ್ರು ಒಂದು ದಾಸರ ಪದಗಳು, ಏನೋ ಒಂದು ಸ್ತೋತ್ರಗಳು, ದೇವರ ಸ್ಮರಣೆ, ದೇವರ ಜೊತೆಗೆ ಒಂದು ಕನೆಕ್ಷನ್ ಸದಾ ಇರಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಪರಮಾತ್ಮ. ಅದನ್ನ ಭೀಮಸೇನ ದೇವರ ಆ ಚರಿತ್ರೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ನೋಡಬಹುದು. ದುಶ್ಯಾಸನನ ಸಂಹಾರ ಮಾಡುವಾಗ ಮನ್ಯು ಸೂಕ್ತವನ್ನು ಹೇಳಿದ್ರು. ಮನ್ಯು ಸೂಕ್ತ ವೇದ ಮಂತ್ರಗಳನ್ನ ಕಂಡುಕೊಂಡ್ರು, ಅದನ್ನ ಹೇಳ್ತಾ ಇದ್ರು ಹಾಗೆ. ದುರ್ಯೋಧನನ ಸಂಹಾರ ಮಾಡುವಾಗ ಋಷಭ ಸೂಕ್ತ ಅಂತ ಕರೀತಾರೆ. ಆ ಋಷಭ ಸೂಕ್ತವನ್ನು ಕಂಡುಕೊಂಡು ಅದನ್ನ ಹೇಳ್ತಾ ಇದ್ರು ಅಂತ ಒಟ್ಟು. ಈ ರೀತಿಯಾಗಿ ದುರ್ಯೋಧನನ ಸಂಹಾರ ಮಾಡಿದ್ರಿಂದ, ಕೆಳಗೆ ಬೀಳಿಸಿದ್ರಿಂದ, ಇನ್ನೂ ಸತ್ತಿಲ್ಲ ಅವನು, ಸ್ವಲ್ಪ ಹೊತ್ತು ಆಗ್ತದೆ ಅವನು ಸಾಯೋದಕ್ಕೆ, ಸಾಯ್ತಾನೆ ಅವನು ಕೂಡಲೇ. ಅಪಾರವಾದ ಪುಣ್ಯ ಬಂದೋಯ್ತಾನೆ ಭೀಮಸೇನ ದೇವರಿಗೆ.
ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಹತಾನಾಂ ಹಸತಾಂ. ದುಷ್ಟರ ಸಂಹಾರ ಮಾಡುವುದರಿಂದ ನೋಡಿ, ಅದನ್ನೇ ಪರಮಾತ್ಮ ಹೇಳಿದ್ದು. ಕ್ಷತ್ರಿಯರಾದವ ನಾರಾಯಣನ ದ್ವೇಷ ಮಾಡುವವರು ಮತ್ತು ಅವರನ್ನು ಅನುಸರಿಸುವವರು, ಅವರನ್ನ ಸಂಹಾರ ಮಾಡಬೇಕಾದ್ದೇ ಪರಮಧರ್ಮ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅರ್ಜುನ ಅದಕ್ಕೆ ಹಿಂದೆ ಬಂದದ್ದು. ಭೀಷ್ಮ ದ್ರೋಣೆಲ್ಲ ಇದ್ದಾರೆ, ನಾ ಹೇಗೆ ಯುದ್ಧ ಮಾಡಲಿ, ನನ್ನ ಬಂಧು ಬಾಂಧವರಾಗಿದ್ದಾರೆ ಅಂದ್ರೆ ಪರಮಾತ್ಮ ಏನ್ ಹೇಳಿದ್ದು? ಇಲ್ಲ, ಇದು ಧರ್ಮದ ಯುದ್ಧ, ನೀನು ಬಂಧು ಬಾಂಧವರು ಅಂತ ನೀವು ನೋಡಬಾರ್ದು. ನಾರಾಯಣನ ದ್ವೇಷಿಗಳು ಅಥವಾ ಆ ದ್ವೇಷಿಯನ್ನ ಅನುಸರಿಸುವವರು ಅವರು ವದಾರ್ಹರೇ, ಸಂಹಾರನೆ ಮಾಡಬೇಕು. ಅದರಿಂದ ನೀನು ಯುದ್ಧ ಮಾಡಬೇಕು ಅಂತ ಕೃಷ್ಣ ಅಲ್ಲಿ ಹೇಳಿದ. ನೋಡಿ, ಇಲ್ಲಿ ಭೀಮಸೇನ ದೇವರು ತಾವು ಮಾಡಿ ತೋರಿಸ್ತಾರೆ. ದುಷ್ಟ ನಾರಾಯಣ ದ್ವೇಷಿ ಯಾರು? ಕಲಿ, ದುರ್ಯೋಧನ. ಅವನನ್ನ ಸಂಹಾರ ಮಾಡಿ ಮಹಾಪುಣ್ಯವನ್ನ ಅವರು ಪಡೆದರು ಅಂತ ಹೇಳ್ತಾರೆ. ಪುಣ್ಯಾನಿ ವಿದ್ಯಾಶ್ಚ ಆದಾಯ ಅಂತ ಹೇಳ್ತಾರೆ. ಅಂದ್ರೆ ಆ ದುರ್ಯೋಧನನಲ್ಲಿ ಏನು ಪುಣ್ಯ ಇತ್ತು, ಏನು ವಿದ್ಯೆ ಇತ್ತು, ಅದನ್ನೆಲ್ಲ ತಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಅಂತ. ಅವನೇನೋ ಚಾರು ಚೂರು ಪುಣ್ಯ ಮಾಡ್ತಾ ಇದ್ದ. ಇದು ಕೂಡ ಇದೆ, ಯುದ್ಧದಲ್ಲಿ ಸೋತರೆ ಅದೊಂದು ಪುಣ್ಯವೂ ಇದೆ. ಆದರೆ ನೀಚನಾದ್ದರಿಂದ ಅವನ ಪಡೆದಿದ್ದ ಪುಣ್ಯ, ಅವನ ಪಡೆದಿದ್ದ ವಿದ್ಯೆ ಎಲ್ಲವನ್ನು ಕೂಡ ಭೀಮಸೇನ ದೇವರಿಗೆ ಟ್ರಾನ್ಸ್ಫರ್ ಆಗಿ ಅವನನ್ನ ತಮಸ್ಸಿಗೆ ಕಳಿಸಕ್ಕೆ ತಯಾರಾದರು ಅಂತ ಅರ್ಥ. ಸ್ಮಾರೆ ಶ್ರೀ ಗುರುಭ್ಯೋ ನಮಃ. ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಸಮಾದಾಯೈವ ಸರ್ವಶಃ ತಾನ್ಶ್ಚಕಾರ ತಮೋಗಂತ್ರನ್. ತಮಸ್ಸಿಗೆ ಹೋಗ್ತಾನೆ, ಅವನಿಗೆ ಯಾಕೆ ವಿದ್ಯೆ ಪುಣ್ಯ ಎಲ್ಲ ಹಾಗೆ ಅಂತ ಅದನ್ನೆಲ್ಲ ತೆಗೆದುಕೊಂಡು ಮೂರ್ಧ್ನಿ ಪದ ಆಕ್ರಮತ್, ಅವನ ತಲೆಯಲ್ಲಿ ಪಾದದಿಂದ ಆಕ್ರಮಣ ಮಾಡಿದರು ಅಂತ ಹೇಳ್ತಾರೆ. ಸ್ಮಾರಯಾಮಾಸ ಕರ್ಮಾಣಿ ಯಾನಿ ತಸ್ಯ ಕೃತಾನಿ ಚ ಕೃಷ್ಣ ಬಂದೇ ಕೃತೋ ಮಂತ್ರ ಇತಿ ಮೂರ್ಧ್ನಿ ಪದಾಹನತ್. ದುರ್ಯೋಧನ ಏನೇನು ದುಷ್ಟ ಕರ್ಮಗಳನ್ನ ಮಾಡಿದ ಅದನ್ನೆಲ್ಲ ಅವನಿಗೆ ಹೇಳ್ತಾ ಇದ್ದಾರಂತೆ. ದ್ರೌಪದಿಯ ಅವಮಾನ ಮಾಡಿದ್ದು ಮಾತ್ರ ಇಲ್ಲ, ಚಿಕ್ಕ ವಯಸ್ಸಿನಿಂದಲೇ ಮಾಡ್ಕೊಂಡ್ ಬಂದಿದ್ದಾರೆ. ವಿಷ ಕೊಡೋದು, ಅಗ್ನಿಯಲ್ಲಿ ಸುಡೋದು, ಏನೇನು ಕರ್ಮ ಮಾಡಿದ್ರೋ ಅದನ್ನೆಲ್ಲ ಹೇಳಿ 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 ಭೀಮಸೇನ ದೇವರು ಪಾದದಿಂದ ಅವನನ್ನ ಚೆನ್ನಾಗಿ ತುಳಿತಾ ಇದ್ರು ಅಂತ ಹೇಳ್ತಾ ಇದ್ರು. ಅದಕ್ಕೆ ಹೇಳಿದ್ರು, ದುಷ್ಟ ಕರ್ಮ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಭೀಮಸೇನ ದೇವರಿಗೆ ಸಹನೆ ಆಗೋದಿಲ್ಲ, ದೊಡ್ಡವರಿಗೆ ಸಹನೆ ಆಗೋದಿಲ್ಲ. ಹರಿವಾಯು ಗುರುಗಳ ವಿರೋಧ ಮಾಡಿದ್ರೆ ಶಿಕ್ಷೆ ತಪ್ಪಿದ್ದಲ್ಲ ಹಾಗೆ ಅಂತ. ಯಾರಾಗಿದ್ರು ಸರಿ, ಒಂದಲ್ಲ ಒಂದಿನ ಅದನ್ನ ನಮಗೆ ವಾಪಸ್ ಹೊಡಿತದೆ ಅದು ಚೆನ್ನಾಗಿ. ದುರ್ಯೋಧನನೇ ಸಾಕ್ಷಿ. ಎಷ್ಟು ದಿವಸಗಳಿಂದ ಅದನ್ನು ಮಾಡಿ ದುರ್ಯೋಧನನ ಆ ಅಪರಾಧಗಳನ್ನೆಲ್ಲ ಭೀಮಸೇನ ದೇವರು ಮುಚ್ಚಿಟ್ಕೊಂಡಿದ್ದು. ಆದರೆ ಸಮಯ ಬಂತು, ಅವನ ಪಾಪ ಜಾಸ್ತಿ ಆಯಿತು. ಯುದ್ಧದಲ್ಲಿ ಪರಮಾತ್ಮನ ಅಪ್ಪಣೆಯಂತೆ ತುಳಿದು ಅವನನ್ನ ಚೆನ್ನಾಗಿ ಶಿಕ್ಷೆಗೆ ಒಳಪಡಿಸಿದ್ರು, ದುಃಖ ಕೊಟ್ರು. ಕೃಷ್ಣ ಬಂದೇ ಕೃತೋ ಮಂತ್ರ. ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ಪ್ರಯತ್ನ ಪಟ್ಟವ. ನೋಡಿ, ಎಲ್ಲರನ್ನೂ ಕೂಡ ಮೋಕ್ಷ ಕೊಡುವ ಪರಮಾತ್ಮನನ್ನ ಬಂಧನದಲ್ಲಿ ಇಡಬೇಕು ಅಂತ ಪ್ರಯತ್ನ ಪಟ್ಟವ. ಎಂತ ಮೂರ್ಖತನ, ಎಂದ ಆಗಲಿಲ್ಲ, ಅದು ಬೇರೆ ವಿಚಾರ. ಅವನಂತೂ ಪ್ರಯತ್ನ ಅಂತೂ ಪಟ್ಟ, ಕೃಷ್ಣನನ್ನೇ ಸೆರೆಯಲ್ಲಿ ಇಡಬೇಕು ಹಾಗೆ ಅಂತೆಲ್ಲ ಪ್ರಯತ್ನ ಪಟ್ಟವ ನೀಚ. ಕೃಷ್ಣ ಬಂದೇ ಕೃತೋ ಮಂತ್ರ ಇತಿ ಮೂರ್ಧ್ನಿ ಪದಾಹ. ಈ ವಿಚಾರವನ್ನೆಲ್ಲ ಹೇಳಿ ಹೇಳಿ ಅವನ ತಲೆ ಮೇಲೆ ಚೆನ್ನಾಗಿ ಪಾದದಿಂದ ತುಳಿದ್ರು ಅಂತ ಅರ್ಥ. ಪುನಃ ಪುನಶ್ಚ ತದ್ವೀಕ್ಷ್ಯ ಚುಕ್ರೋಧ ಮುಸಲಾಯುಧ ಚುಕ್ರೋಶನೈವ ಧರ್ಮೋಯಂ ಇತ್ಯಾಸ ಊರ್ಧ್ವಬಾಹುಕಃ. ಈ ರೀತಿಯಾಗಿ ದುರ್ಯೋಧನ ಕೆಳಗೆ ಬಿದ್ದ. ಭೀಮಸೇನ ದೇವರು ಚೆನ್ನಾಗಿ ಪುಡಿ ಪುಡಿ ಮಾಡ್ತಾ ಇದ್ರು ಅವನ್ನ. ಇದನ್ನು ನೋಡಿ ಬಲರಾಮ ದೇವರಿಗೆ ಸಹನೆ ಆಗ್ಲಿಲ್ಲ ಅವನಿಗೆ. ಬಲರಾಮ ನೋಡ್ತಾ ಇದ್ರು ಭೀಮ ದುರ್ಯೋಧನ ಯುದ್ಧವನ್ನ. ಅದು ನೋಡಿ ಸಹನೆ ಆಗಲಿಲ್ಲ, ಅವರಿಗೆ ಸಿಟ್ಟೆ ಬಂದ್ಬಿಡ್ತಂತೆ. ನೋಡಿದ್ರೆ ಕೃಷ್ಣನ ಅಣ್ಣ, ಶೇಷದೇವರ ಅವತಾರ, ವಾಯುದೇವರ ಮಗ ಚುಕ್ರೋಶ ಭೀಮಸೇನ ದೇವರ ಈ ಕೃತ್ಯವನ್ನ ನೋಡಿ ಅವರಿಗೆ ಸಿಟ್ಟು ಬಂದೋಯ್ತು. ಎರಡು ಕೈಯನ್ನ ಮೇಲಕ್ಕೆ ಎತ್ತು ಬಿಟ್ರಂತೆ. ಇಲ್ಲಿ ಧರ್ಮಯುದ್ಧ ನಡೀತಾ ಇಲ್ಲ, ಇದು ಅಧರ್ಮ ಯುದ್ಧ ಇದು ಹಾಗೆ ಅಂತ ಅವರು ಘೋಷಣೆ ಮಾಡ್ತಾ ಇದ್ರು ಬಲರಾಮ ದೇವರು ಅಂತ. ಪುನಃ ಕ್ರೋಧಾಭಿ ತಾಮ್ರಾಕ್ಷ ಆದಾಯ ಮುಸಲಂ ಹಲಂ ಅಭಿದುಧ್ರಾವ ಭೀಮಂ ತಂ ನ ಚಾಲ ವೃಕೋದರಃ. ಎಷ್ಟು ಸಿಟ್ಟು ಬಂತಂದ್ರೆ ಬಲರಾಮ ದೇವರಿಗೆ ಅವ್ರ ಕಣ್ಣೆಲ್ಲ ಕೆಂಪಾಯ್ತು. ಕಣ್ಣು ಕೆಂಪಾಗಿ ಮುಸಲಾಯುಧ ಅವರದು
ಮುಸಲಾಯುಧವನ್ನೇ ಹಿಡ್ಕೊಂಡು ಬಂದ್ಬಿಟ್ರಂತೆ ಭೀಮಸೇನ ದೇವ್ರನ್ನ ಸಂಹಾರ ಮಾಡಬೇಕು ಹಾಗೆ ಅಂತ. ಅಭಿದುದ್ರಾವ ಭೀಮಂ ತಂ, ಆದರೂ ಕೂಡ ಭೀಮಸೇನ ದೇವರು ನ ಚಚಾಲ, ಅಲುಗಾಡ್ಲಿಲ್ಲವಂತೆ. ಏನ್ ಮಾಡ್ಲಿಕ್ಕೆ ಆಗ್ತದೆ ಬಲರಾಮ ದೇವರಿಂದ? ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಲಭದ್ರ ಬರ್ತಾನೆ ಅಂತ ಗೊತ್ತಿದ್ರು ಕೂಡ ನ ಚಚಾಲ, ಯತ್ರ ವರ್ತತೆ ತತ್ರೈವ ಸ್ಥಿತಃ ಅಭೂತ್ ಅಂತ ಬರೀತಾರೆ ನೋಡಿ. ಎಲ್ಲಿದ್ರೋ ಅಲ್ಲೇ ಓಡೋಗ್ಲಿಲ್ಲ ಅಂತ. ಹಾಗೇನಾಯ್ತು? ಅಭಯೇ ಸಂಸ್ಥಿತೆ ಭೀಮೇ ರಾಮಂ ಜಗ್ರಾಹ ಕೇಶವಃ ಆಹ ಧರ್ಮೇನ ನ್ಯಹತಃ ಭೀಮೇನ ಅಯಂ ಸುಯೋಧನಃ. ಅಭಯೇ ಭಯರಹಿತೆ ಭೀಮೆ, ಭಯರಹಿತನಾಗಿ ಭೀಮಸೇನ ದೇವರು ನಿಂತಿದ್ದಾಗ ಕೇಶವಃ ಕೃಷ್ಣ ಪರಮಾತ್ಮ ಬಲರಾಮ ದೇವರನ್ನ ಹಿಡ್ಕೊಂಡ್ರ. ಮಾಯಾಹಿ, ಹೋಗ್ಬೇಡ ನೀನು ಹಾಗೆ ಅಂತ ಕೃಷ್ಣ ಬಲರಾಮ ದೇವರಿಗೆ ಹೇಳಿತ್ತು. ಪರಮಾತ್ಮ ಹೇಳ್ತಾನೆ, ನ ಧರ್ಮೋಯಂ ಇತಿ ರಾಮೋಕ್ತಸ್ಯ ಉತ್ತರಮ, ಇದು ಧರ್ಮ ಅಲ್ಲ ಅಂತ ಬಲರಾಮ ಹೇಳಿದ್ರು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಭೀಮೇನ ಅಯಂ ಸುಯೋಧನಃ ಧರ್ಮೇನೈವ ನಿಹತಃ ತಾಡಿತಃ. ನೀನು ತಿಳ್ಕೊಂಡಂತೆ ಭೀಮಸೇನ ದೇವರು ಭೀಮ ಅಧರ್ಮದಿಂದ ಯುದ್ಧ ಮಾಡಿದವನಲ್ಲ, ಅವನು ಧರ್ಮದಿಂದಲೇ ಮಾಡಿರೋದು. ಅದರಿಂದ ನೀನು ಭೀಮನನ್ನ ಹಿಂಸೆ ಮಾಡ್ಲಿಕ್ಕೆ ಹೋಗಬೇಡ, ನಿನ್ನಿಂದ ಆಗೋದೂ ಇಲ್ಲ, ಸುಮ್ಮನೆ ನಿನಗೆ ಪಾಪ ಬರುತ್ತದೆ ಹಾಗೆಂತ. ದೊಡ್ಡವರ ಅಪರಾಧ ಅದು. ಬಲರಾಮ ದೇವರಿಗಿಂತ ಭೀಮಸೇನ ದೇವರು ದೊಡ್ಡವರಲ್ವೇ, ವಾಯುದೇವರ ಅವತಾರ. ಅದರಿಂದ ಸುಮ್ಮನೆ ಪಾಪ ಕಟ್ಕೋತೀಯಾ, ಸುಮ್ಮನೆ ಇರು ಅಂತ ಕೃಷ್ಣ ನೋಡಿ ಮತ್ತು ಅನುಗ್ರಹ ಮಾಡಿದ್. ಶೇಷದೇವರ ಮೇಲೆ ಬಲರಾಮನ ಮೇಲೆ ಮಾಡಿದ ಅನುಗ್ರಹ ಕೃಷ್ಣ ಪರಮಾತ್ಮ. ಇಲ್ಲದಿದ್ರೆ ಇನ್ನಷ್ಟು ಪಾಪ ಕಟ್ಕೋತಾ ಇದ್ರು ಬಲರಾಮ ದೇವರು. ಅದನ್ನ ಕೃಷ್ಣ ಅಲ್ಲಿಗೆ ನಿಲ್ಲಿಸಿದ ಹಾಗೆ ಮಾಡಿ ಸ್ಥಾಬೀತಿಗೊಳಿಸಿದ ನೋಡಿ. ಭೀಮಸೇನ ದೇವರು ಮಾಡಿದ್ದು ಅಧರ್ಮದ ಯುದ್ಧ ಅಲ್ಲ, ಅದು ಧರ್ಮ ಯುದ್ಧವೇ. ಗದಾಯುಧ ಪ್ರಕಾರ ನಾಭಿ ಕೆಳಗೆ ಹೊಡಿಬಾರ್ದಷ್ಟೇ, ಆದರೆ ನಾಭಿ ಹಿಂಭಾಗದಲ್ಲಿ ಹೊಡೆದ್ರು, ಅದರಿಂದ ಅದು ಅಧರ್ಮ ಆಗಲಿಲ್ಲ ಅಂತ ಕೃಷ್ಣನು ಕೂಡ ಒಪ್ಪಿಗೆ ಕೊಟ್ಟ. ಕೃಷ್ಣ ಒಪ್ಪಿದ ಮೇಲೆ ಬೇರೆಯವರು ಹೇಳಿದ್ರೆ ಏನು, ಬಿಟ್ರೆ ಏನು, ಇದು ಮಾಡಬೇಕಾದ ವಿಚಾರ. ಬೇರೆಯವರು ಹೇಳ್ಬೋದು ಕೃಷ್ಣ ಭೀಮಸೇನ ದೇವರು ಅಧರ್ಮದಿಂದ ಯುದ್ಧ ಮಾಡಿದರು ಹಾಗೆ, ಆದ್ರೆ ಯಾವಾಗ ಕೃಷ್ಣನೇ ಹೇಳಿದ, ಎಲ್ಲರ ಗುಟ್ಟಿನಲ್ಲಿ ಹೇಳಿಲ್ಲ, ಎಲ್ಲರ ಸಮಕ್ಷಮದಲ್ಲೂ ಹೇಳಿದ, ತನ್ನ ಅಣ್ಣ ಬಲರಾಮನಿಗೂ ಹೇಳಿದ. ಹಾಗಿರುವಾಗ ಅದು ಅಧರ್ಮ ಯುದ್ಧ ಅಲ್ಲ, ಅದು ಗದಾಯುದ್ಧದ ಪ್ರಕಾರ ನಾಭಿಯ ಕೆಳಗೆ ಹೊಡಿಬಾರ್ದು ಅಷ್ಟೇ, ನಾಭಿಯ ಕೆಳಗೆ ಹೊಡೆದಿಲ್ಲ, ಅದರಿಂದ ಅದು ಧರ್ಮಯುದ್ಧವೇ ಆಗಿದೆ ಹಾಗೆ ಅಂತ ಪರಮಾತ್ಮ ಒಪ್ಪಿದ ಮೇಲೆ ನಾವು ನೋಡಿ, ನಾವೆಲ್ಲಾ ಕರ್ಮ ಮಾಡೋದು ಯಾತಕ್ಕೆ? ಲಕ್ಷ್ಮೀನಾರಾಯಣ ಪ್ರೇರಣೆಯ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ, ಪರಮಾತ್ಮನ ಪ್ರೀತಿಗಾಗಿ ಮಾಡೋದು. ಬಾಯಿ ಇದ್ರೆ 4 ಜನ 4 ರೀತಿಯಾಗಿ ಹೇಳೋದು, ಅದು ಸಹಜ. ಅದು ಅದರಿಂದ ಕನಕದಾಸರು ಹೇಳ್ತಾರೆ ನೋಡಿ, ಸಾಕು ಸಾಕು ಮನುಜ ಸೇವೆಯು ಹಾಗೆ. ಮನುಜರ ಪ್ರೀತಿಗಾಗಿ ನಾವು ಕೆಲಸ ಮಾಡಿದ್ರೆ, ಮಾಡಿದ ಕೆಲಸ ಒಬ್ರು ಬೈಯೋರು, ಒಬ್ಬರು ಹೊಗಳೋರು, ಇದೆಲ್ಲ ಸಮಾಜದಲ್ಲಿ ಕಂಡೇ ಇದೆ. ಅದರಿಂದ ಮನುಷ್ಯರ ಮಾತನ್ನ ತಲೆಗೆ ತೆಗೆದುಕೊಳ್ಳಬೇಡಿ ಅಂತ. ಯಾಕೆ? ಪಾಪ ಅವರಿಗೆ ಗೊತ್ತಿಲ್ಲ ಯಾವುದು ಒಳ್ಳೇದು ಕೆಟ್ಟದು, ಏನ್ ಮಾಡಬೇಕು ಮಾಡಬಾರ್ದು. ಮನುಷ್ಯರು ಬಿಡಿ, ದೇವತೆಗಳ ಪಾಡು ನೋಡಿ, ಶೇಷದೇವರ ಪಾಡು ನೋಡಿ. ಭೀಮಸೇನನ್ನ ಹಲಾಯುಧ ತೆಗೆದುಕೊಂಡು ಹೊಡಿಯಕ್ಕೆ ಹೋಗ್ಬಿಟ್ರು, ಮಾಡಿದ್ದ ಅಧರ್ಮ ಅಂತ. ಹಾಗಿರುವಾಗ ಮನುಷ್ಯರನ್ನ ಟಾರ್ಗೆಟ್ ಆಗಿ ಇಟ್ಟುಕೊಂಡು ಇರ್ಬೋದು, ಮನೆಯವರೇ ಇರ್ಬೋದು, ಹೆಂಡತಿ ಮಕ್ಕಳು ಪತಿ ಪತ್ನಿ ಏನೇ ಇರ್ಬೋದು, ತಂದೆ ತಾಯಿಯರು ಅಂತ ಇರ್ಬೋದು. ಆದರೆ ನಾವು ಮಾಡುವ ಸೇವೆ, ನಾವು ಮಾಡುವ ಒಂದು ಕರ್ಮ, ಅದು ಯಾರಿಗಲ್ಲ? ಜೀವರಿಗೆ ಅಲ್ಲ, ಅದು ಆ ಜೀವರ ಒಳಗಿರುವ ಪರಮಾತ್ಮನಿಗೆ. ಪರಮಾತ್ಮನ ಒಪ್ಪಿಗೆ ಇದ್ದು ಬಿಟ್ರೆ ಕಣ್ಣು ಮುಚ್ಚಿ ಮಾಡ್ಬೋದು ನೋಡಿ. ಭೀಮಸೇನ ದೇವರು ಮಾಡಿದೆ ಸಾಕ್ಷಿ. ನಾವು ಜನರ ಮೆಚ್ಚುಗೆಗೆ ಮಾಡಕ್ ಹೋದ್ರೆ ಜನರು ಬೈತಾರೆ, ಹೊಗಳ್ತಾರೆ, ಎರಡೂ ಮಾಡ್ತಾರೆ. ಅದರಿಂದ ಅದನ್ನ ನಾವು ತರಾಟೆಗೆ ತೆಗೆದುಕೊಳ್ಳಬಾರ್ದು. ಪರಮಾತ್ಮನ ಪ್ರೀತಿಗಾಗಿ ಮಾಡಿದ್ರೆ ಸಾಕು ನೋಡಿ. ಭೀಮಸೇನ ದೇವರು ಹಾಗೆ ಇದ್ರು. ಇದು ದೊಡ್ಡವರ ಪದ್ಧತಿ, ದೊಡ್ಡವರಿಗೆ ತೋರಿಸ್ಕೊಟ್ಟ ದಾರಿ. ನ ಮಂಡಲೆ ಅಭಿಸಾರೇ ವಾ ನಾಪಸಾರೇ ಚ ನಾಭಿತಃ ಅದೋಹನ್ಯ ಪಂಚಯಂತಂ ಅದೋ ಹತ್ವಾ ನ ದುಷ್ಯತಿ. ಇನ್ನೊಂದು ರೀತಿಯಿಂದಲೂ ಕೂಡ ಹೇಳ್ತಾ ಇದ್ದಾರೆ, ಭೀಮಸೇನ ದೇವರು ಮಾಡಿದ್ದು ಅಧರ್ಮ ಅಲ್ಲ ಹಾಗೆ. ಮಂಡಲೆ ಚಕ್ರಾಕಾರ ಭ್ರಮಣೆ ಅಭಿಸಾರೆ, ಅವನು ಹೇಗೆ ಮಾಡಿದ? ಅವನು ಚಕ್ರಾಕಾರದಲ್ಲಿ, ಅಂದ್ರೆ ತಲೆ ಕೆಳಗೆ ಮಾಡಿ ನಿಂತಿದ್ದ ಅವನು. ಅಪಸಾರೆ ನಾಭಿತಃ ನಾಭೇ ಅಧಃ ನ ಅನ್ಯಾತ್ ವಂಚಯಂತಂ, ಆದರೂ ಅವನು ವಂಚನೆ ಮಾಡಿದ. ಮಂಡಲದಲ್ಲಿ ಇರುವಾಗ ತಲೆ ಕೆಳಗೆ ಮಾಡಿ ನಿಲ್ಲಾರ? ಗದಾಯುದ್ಧದಲ್ಲಿ ನಿಲ್ಲಬಾರ್ದಿತ್ತು. ದುರ್ಯೋಧನ ಯಾಕೆ ನಿಂತ ಹಾಗೆ? ಅದರಿಂದಲೂ ಕೂಡ
ಆ ಆ, ನಾಭಿಯ ಕೆಳಗೆ ಹೊಡೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅವನೇ ತಲೆ ಕೆಳಗೆ ನಿಂತಿರೋದು. ಅದರಿಂದ ಭೀಮಂ ಮಂಚಯಿತಂ ಶಿರಸ ಹದಕೃತತ್ವ, ಭೀಮನನ್ನ ಮೋಸ ಮಾಡಬೇಕು ಅಂತಾನೆ ತಲೆ ಕೆಳಗೆ ನಿಂತದ್ದು. ಅದರಿಂದ ನಾಭಿಯ ಕೆಳಗೆ ಹೊಡೆದಿದ್ರು ಕೂಡ ಭೀಮಸೇನ ದೇವರಿಗೆ ದೋಷ ಆಗ್ಲಿಕ್ಕಿಲ್ಲ. ಹಾಗೆ ಅಂತ ಕೃಷ್ಣನ ಸಮರ್ಥನೆ ಇದು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಂ. ಶ್ರೀ ಹರೇ ನಮಃ.